ಕ್ಷಮೆ ಇರಲಿ, ಒಂದು ಇಂಟರಪ್ಟ್ ಮಾಡ್ತೀನಿ. ಮೇಘನರಾಜ್ ಮೇಡಮ್ ಪೋಸ್ಟ್ಗಳಾಗಿರ್ಬೋದು ಅಥವಾ ರಾಯನ್ ವಿಡಿಯೋಸ್ ಶೇರ್ ಮಾಡಿದಾಗಲೂ ಆಗಿರ್ಬೋದು, ನಾವು ಗಮನಿಸ್ತಾ ಇರ್ತೀವಿ ಎಷ್ಟು ಜನ ಪ್ರೀತಿಸ್ತಾರೆ ಅವರಿಬ್ಬರು ಅಂತ ಹೇಳಿದ್ರೆ. ಅವ್ರ ಭವಿಷ್ಯದ ಬಗ್ಗೆ ತುಂಬ ನಿಮ್ಮ ಥರ ನೀವೆಷ್ಟು ಯೋಚನೆ ಮಾಡ್ತಾ ಇದ್ದೀರೋ ಅದೇ ಥರ ಯೋಚನೆ ಮಾಡೋಂಥ ಜನ ಇದ್ದಾರೆ ಸರ್. ಮೇಘನರಾಜ್ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು, ರಾಯನ್ ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು, ಇಷ್ಟು ಕನ್ಸರ್ನ್ ತೋರಿಸುವಂಥ ಜನ ಇದ್ದಾರೆ. ಆ ಜನದ ಬಗ್ಗೆ ಅಥವಾ ಮಗಳದು ಮತ್ತು ಮೊಮ್ಮಗನ ಭವಿಷ್ಯದ ಬಗ್ಗೆ ನೀವೇನಾದ್ರು ಯೋಚನೆ ಮಾಡಿದ್ದೀರಾ ಬೇರೆ? ಇಲ್ಲ, ಅದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅವನು ಮುಂದೆ ಯುವಕನಾಗಿ ಅವನು ಮಾಡಬೇಕಾದ ಅನೇಕ ಕೆಲಸಗಳಿದೆ, ಅದನ್ನು ಅವ್ರ ತಾಯಿ ನೋಡ್ಕೋತಾರೆ. ಯಾಕಂದರೆ ನಮ್ಮ ವಯಸ್ಸಿನಲ್ಲಿ ನಮಗೆಲ್ಲ 100 ವರ್ಷ ಇರಬೇಕು ಅನ್ನೋ ಆಸೆ ಇದೆ, ಆ ಒಂದು ದೇವ್ರಿಗೆ ನಾವು ಕೇಳ್ಕೊತೀವಿ ಅಷ್ಟೇ. ಆದರೆ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬನಶಂಕರಿನಲ್ಲಿ ಹೂವಿನ ಇದೆ. ಅಲ್ಲಿ ನಾವು ಅಲ್ಲಿ ಬಂದು ನಿಂತ್ಕೊಂಡು ಸಮಾಧಿಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಆ ಹೂ ಅಂಗಡಿಯವ್ರಿಗೆ ಗೊತ್ತಾಗುತ್ತೆ, ಇವತ್ತು ಚಿರು ತೋಟಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹೂಗೆ ದುಡ್ಡು ಕೊಡ್ಕೋ ತೊಗೊಳ್ಳೋದೇ ಇಲ್ಲ ಅವರು. ನಾನು ಬಲವಂತ ಮಾಡಿ ಕೊಟ್ಟರೆ ತೊಗೋತಾರೋ, ಇಲ್ಲ ನಮ್ಮ ಕಾಣಿಕೆ ಇಷ್ಟ ಆದ್ರಲ್ಲಿ ಈ ಹೂದ ನಮ್ಮ ಚಿರುಗಿರ್ಲಿ ಅಂತಾರೆ. ನಾನು ಹೇಳೋದು ನೋಡ್ರಿ, ಅವರು ಪಾಪ ಹೂ ಮಾರಿದ್ರೇ ಅವ್ರ ಜೀವನ ನಡೆಯೋದು, ನಾವು ಅದನ್ನು ಹೆಂಗೆ ಕಿತ್ಕೊಳ್ಳೋಕ್ಕಾಗತ್ತೆ? ನಾನು ಹೇಳ್ತೀನಿ, ಇಲ್ಲ ಇದ್ರಲ್ಲಿ ಲಾಭ ನಷ್ಟ ಎಮ್ ಆರ್ ಪಿ ಏನಿಲ್ಲಮ್ಮ, ದಯವಿಟ್ಟು ನಿಮ್ಮ ರೇಟ್ ಏನಿದೆ ಅದರಿಂದ 10 ರೂಪಾಯಿ ಜಾಸ್ತಿನೇ ತೊಗೊಳ್ಳಿ ಅಂತ ಕೊಟ್ಬಿಟ್ಟು. ಯಾಕೆಂದರೆ ಅಂಥ ಒಂದು ಅಭಿಮಾನಿಗಳಿದ್ದಾರೆ. ಹಣ್ಣಂಗಡಿಗೆ ಹೋದರೆ ಹಣ್ಣು ಫ್ರೀಯಾಗಿ ಕೊಡ್ತಾರೆ, ಜ್ಯೂಸ್ ಅಂಗಡಿಲಿ ಹೋದರೆ ಜ್ಯೂಸ್ ತೊಗೊಳ್ಳೋದೇ ಇಲ್ಲ. ನಾನು ಹೇಳಿದೆ, ಅದಕ್ಕೆ ಯು ಹ್ಯಾವ್ ಟು ಬಿಕಮ್ ಎ ಕಾಮನ್ ಮ್ಯಾನ್. ನೀವು ಕಾರಲ್ಲಿ ಕೂತ್ಕೊಂಡು ಕೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಕಾಲಲ್ಲಿ ನಡ್ಕೊಂಡೋಗಿ ಅವ್ನ ಅಂಗಡಿ ಮುಂದೆ ನಿಂತ್ಕೊಳ್ಳಿ, ಖುಷಿನೋ ಖುಷಿ. ಪಾನಿಪುರಿ ಅಂಗಡಿಗೆ ಹೋಗ್ತೀವಿ, ಅವ್ನು ಕರ್ಕೊಂಡು ಹಣ್ಣು ಅಂಗಡಿಗೆ ಹೋಗ್ತೀವಿ, ಫ್ರೂಟ್ಸ್ ಕಟ್ ಅಂಗಡಿಗೆ ಹೋಗ್ತೀವಿ, ಆಮೇಲೆ ಟಾಯ್ ಶಾಪ್ಗೆ ಹೋಗ್ತೀವಿ, ಕಿಡ್ಸ್ ಅಡ್ಡಾಗಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಸೊ ನಾನು ಹೇಳೋದು, ಅದಕ್ಕೆ ಹೇಳೋದು, ದೇವರು ನಾವು ಬೇರೆ ಮನುಷ್ಯನಲ್ಲಿ ನೋಡಬೇಕು, ಬೇರೆ ರೂಪದಲ್ಲಿ ನೋಡೋವಂಥವ್ರು ನಿಮ್ಮಂಥವ್ರು ದೇವರಾಗ್ತೀರಾ, ನಮ್ಮ ಕ್ಯಾಮ್ರಾಮನ್ ದೇವರಾಗ್ತೀರಾ. ನಾವು ದೇವ್ರನ್ನೆಲ್ಲಿ ನೋಡಿದ್ದೀವಿ? ಅದಕ್ಕೆ ಹೇಳೋದು, ಇದು ನಮಗೆ ಕೊಟ್ಟಂಥ ವರ. ಸೊ ನಾನಿವತ್ತು ಬಹಳ ಖುಷಿಯಿಂದ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಾಗಬೇಕು. ಯಾರ್ಯಾರು ತಪ್ಪು ಮಾಡಿದ್ರು ಅವ್ರಿಗೆಲ್ಲ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಯಾರು ಮಾಡ್ತಾರೆ ಆಗೋಗ್ಬಿಡುತ್ತೆ, ಆದರೆ ಇಲ್ಲಿ ಏನಕ್ಕಾಯಿತು ಯಾಕೆ ಅನ್ನೋದಕ್ಕೂ ನೋಡಿದಾಗ ಇದು ದೊಡ್ಡ ವಿಚಾರ ಆಗಿಬಿಡುತ್ತೆ. ಆದರೆ ತಲೆ ತಗ್ಸೋವಂಥ ಕೆಲಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ರಿಗೂ ಮುಂದೆ ಎಲ್ಲರೂ ಯಾರೂ ಕೋಪದ ಕೈಗೆ ನಮ್ಮ ಬುದ್ಧಿನ ಕೊಡಬೇಡಿ. ಯಾವತ್ತೂ ಈ ರೀತಿಯಾದ ಒಂದು ಪ್ರಸಂಗಗಳು ಆಗೋದೇ ಬೇಡ. ಮುಂದೊಂದು ದಿನ ಒಳ್ಳೇದಾಗಲಿ ಅಂತ ನಾನು ಯಾವತ್ತೂ ನೆನೆಸ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ, ಸಾಕಷ್ಟು ವಿಚಾರಗಳು ಹಂಚ್ಕೊಂಡಿದ್ರೆ ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಹಿರಿಯ ನಟ ಸುಂದರ್ ರಾಜ್ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ. ಇಂಡಸ್ಟ್ರಿಲಿ ಒಂದಿಷ್ಟು ಬೆಳವಣಿಗೆಗಳು ಆಗಿದೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿದ್ರು, ಜೊತೆಗೆ ತಮ್ಮ ಮೊಮ್ಮಗನ ಬಗ್ಗೆ ಕೂಡ ಒಂದಿಷ್ಟು ಮಾತಾಡಿದ್ರು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.